ವೆಲ್ಕಮ್ ಟು ಅವರ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್. ನಮ್ಮ ಈಗ ಒಂದು ಪದ್ಯ, 7ನೇ ಪದ್ಯ ತಿರುಕನ ಕನಸು. ಇದನ್ನು ಬರೆದಿರುವಂಥ ಕವಿ ಯಾರು ಅಂದರೆ ಮುಪ್ಪಿನ ಷಡಕ್ಷರಿ. ಮೊದಲು ಕವಿ ಪರಿಚಯ ನೋಡ್ಕೊಂಬರೋಣ. ಕೃತಿಕಾರರ ಪರಿಚಯ. ಮುಪ್ಪಿನ ಷಡಕ್ಷರಿ ಇವರು ಕ್ರಿಸ್ತಶಕ 1500ರ ಸುಮಾರಿಗೆ ಜನಿಸಿದ್ದರು. ಮುಪ್ಪಿನ ಷಡಕ್ಷರಿ ಅವರೊಬ್ಬರು ಕವಿ. ಅವರು ಕ್ರಿಸ್ತಶಕ ಅಂದರೆ ಕ್ರಿಸ್ತಪೂರ್ವ ಅಂದರೆ ಹಿಂದೆ, ಕ್ರಿಸ್ತಶಕ ಅಂದರೆ ಕ್ರಿಸ್ತ ಹುಟ್ಟಿದ ಮುಂದೆ 1500 ಅಂದರೆ ತುಂಬ ಹಳುಬ್ರಿ ಅವರು. ಸುಮಾರರಿಗೆ ಜನಿಸಿದ್ದರು. ಆವಾಗ ಅವ್ರು ಜನಿಸಿದ್ರು ಅಂತ ಇನ್ನೂ ಗೊತ್ತಿಲ್ಲ ಕರೆಕ್ಟಾಗಿ. ಕಾವೇರಿ ತೀರದ ಶಂಭುಲಿಂಗ ಬೆಟ್ಟದಲ್ಲಿ ಇವರ ತಪಸ್ಸು ಮಾಡಿದ್ದಾಗಿ ಹೇಳಲಾಗುತ್ತಿದೆ. ಇವರು ಕಾವೇರಿ ತೀರದಲ್ಲಿ ಶಂಭುಲಿಂಗ ಬೆಟ್ಟ ಅಂತ ಒಂದು ಬೆಟ್ಟ ಐತೆ ಕಾವೇರಿ ತೀರದಲ್ಲಿ, ಚೆನ್ನಾಗಿದೆ. ಅವರು ಅಲ್ಲಿ ತಪಸ್ಸು ಮಾಡ್ರು ಅಂತ ಹಿಸ್ಟೋರಿಯನ್ಸ್ ಹೇಳ್ತಾರೆ ಅಂತ ಇವರು ಹೇಳ್ತಿರೋದು. ಇವರು ಕೊಳ್ಳೇಗಾಲದವರು. ಇವರ ಮೂಲತಃ ಕೊಳ್ಳೇಗಾಲದವರು. ಸ್ವರವಚನಗಳು ಸಂಗ್ರಹವಾದ ಸಂಬೋಧಸಾರ ಇವರ ಕೃತಿ. ಸ್ವರವಚನಗಳು ಅಂದರೆ ವಚನಗಳಲ್ಲಿ ತುಂಬ ವಿಧಗಳಿವೆ. ಅದರಲ್ಲಿ ಸ್ವರವಚನವೂ ಕೂಡ ಒಂದು. ಸಂಗ್ರಹವಾದ ಸಂಬೋಧಸಾರ ಇವರು. ಸಂಬೋಧ ಅಂದರೆ ಅದು ಸುಬೋಧ ಸಾರ ಅಂದರೆ ಅವರು ಒಂದು ಅದರಲ್ಲಿ ಹೆಚ್ಚಿನ ಮಾಹಿತಿ ಗಳಿಸಿದ್ದಾರೆ ಅಂತ. ಇವರ ನಿಜಗುಣ ಶಿವಯೋಗಿಗಳ ಸಮಕಾಲೀನರೆಂದು ವಿದ್ವಜ್ಜನರ ಅಭಿಪ್ರಾಯ. ವಿದ್ವಜ್ಜನರು ಅಂದರೆ ಹಿಸ್ಟೋರಿಯನ್ಸು. ಅವರ ಅಭಿಪ್ರಾಯ ಏನು ಅಂದರೆ ಇವರು ಶಿವಯೋಗಿ ಸಮಕಾಲೀನರೆಂದು. ಶಿವಯೋಗಿ ಸಮಕಾಲೀನರು ಅಂತ ಹಿಸ್ಟೋರಿಯನ್ಸ್ಗೆ ಅಭಿಪ್ರಾಯ ಐತಿ ಇವ್ರ ಮೇಲೆ. ಈಗ ಪಾಠದ ಕಡೆ ಹೋಗೋಣ. ಪ್ರವೇಶ ಇದೆಯಲ್ವ, ಪ್ರವೇಶ. ಪ್ರತಿಯೊಬ್ಬ ಮಾನವರು ಕನಸುಗಾರರೇ. ಮನುಷ್ಯರಿಗೆ ಯಾರಿಗೆ ಕನಸು ಬೀಳಲ್ಲ? ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ 1000ದಿಂದ 1500ವರೆಗೂ ಕನಸು ಬೀಳ್ತಾವೆ ಒಬ್ಬ ಮನುಷ್ಯನ. ಕನಸನ್ನು ಕಾಣದ ಮನುಷ್ಯರೇ ವಿರಳ. ಕನಸು ಕಾಣದವರೇ ಕಮ್ಮಿ ಅಂದರೆ ಇಲ್ಲವೇ ಇಲ್ಲ. ವಿರಳ ಅಂದರೆ ಕಮ್ಮಿ. ಅಂಡರ್ಲೈನ್ ಮಾಡ್ಕೊಳ್ಳಿ. ವಿರಳ ಅಂದರೆ ಕಮ್ಮಿ. ವಿರಳ ಅಂದರೆ ಕಮ್ಮಿ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಒಂದಲ್ಲ ಒಂದು ಕನಸಿನಿಂದ ದುಃಖ ದುಮ್ಮಾನಗಳಿಗೆ ಒಳಗಾಗುವವರೇ. ಈಗ ಏನೇ ಆಗಲಿ, ಈಗ ಚಿಕ್ಕ ಮಕ್ಕಳೇ ಆಗಲಿ ದೊಡ್ಡ ಮಕ್ಕಳೇ ಆಗಲಿ, ಈಗ ನಾಳೆ ಟೀಚರ್ ಹೊಡಿತಾರೆ ಅಂತ ಭಯ ಇರುತ್ತೆ ಮಕ್ಕಳಿಗೆ. ದುಃಖ ಒಂಥರ ಅವ್ರಿಗೆ. ಈಗ ಅಳು ಬರ್ತಿರುತ್ತೆ, ಅಪ್ಪ ಅಮ್ಮನ ಎಲ್ಲೊಂದು ಬಿಟ್ಟು ಹೋದರೆ ಅವನು ಅಳು ಬರುತ್ತೆ. ದುಮ್ಮಾನ ಅಂದರೆ ಅದೇ ಅಳು, ಸಂತೋಷ. ದುಮ್ಮಾನ ಅಂದರೆ ಸಂತೋಷ. ಅಂಡರ್ಲೈನ್ ಮಾಡ್ಕೊಳ್ಳಿ. ದುಮ್ಮಾನ ಅಂದರೆ ಸಂತೋಷ. ಒಳಗಾಗುವವರು ಅವರು ಒಳಗಾಗ್ತಾನೆ ಇರ್ತಾರೆ ಕನಸಿಗೆ, ದುಃಖ ದುಮ್ಮಾನಗಳಿಗೆ, ಕನಸುಗಳಿಗೆ, ಅವಕ್ಕೆಲ್ಲ. ಕನಸುಗಳು ಭವಿಷ್ಯದ ಸಂಕೇತಗಳಾಗಿದ್ದು ಜಡ ಮನಸ್ಸಿಗೆ ನವಚೈತನ್ಯವನ್ನು ತುಂಬಿ ಭವಿಷ್ಯದ ಬದುಕು ಭಾವನೆಗಳನ್ನು ನಮ್ಮನ್ನು ಅಣಿಗೊಳಿಸುತ್ತವೆ. ಕನಸುಗಳು ನಮ್ಮ ಭವಿಷ್ಯನ, ಮುಂದೆ ನಾವು ಈಗ ಹೆಂಗಿರ್ತೀವೋ ಮುಂದೆ ಹೆಂಗಾಗ್ತೀವೋ ಅನ್ನೋದು ನಮ್ಮ ಕನಸನ್ನು ನೋಡಿ ನಾವು ಇದು ಮಾಡ್ಕೊಬೋದು. ಕನಸು, ಗೋವಿನ ಹಾಡು, ನಾಗರಹಾವೆ, ಆವಳು ಹೂವೆ ಮೊದಲಾದ ಹಾಡುಗಳು ಪ್ರತಿಯೊಬ್ಬ ಕನ್ನಡಿಗರ ಮನೆಯ ಜೋಗುಳದ ಹಾಡುಗಳಾಗಿ ಜನರ ಮೆಚ್ಚುಗೆಗೆ ಪಾತ್ರವಾಗಿವೆ. ಈಗ ಸುಮಾರು ಹಾಡುಗಳಿವೆ ಆದರೆ ಈ ಒಂದು 3-4 ಹಾಡುಗಳು ತುಂಬ ಜನರಿಗೆ ಇಷ್ಟ ಆಗಿರೋ. ಕನಸು, ಗೋವಿನ ಹಾಡು, ನಾಗರಹಾವೆ, ಆವಳು ಹೂವೆ ಅವೆಲ್ಲ ಜನರಿಗೆ ತುಂಬ ಇಷ್ಟ ಆಗಿ ಕನ್ನಡಿಗರ ಮನೆ ಜೋಗುಳಾಗವೆ. ಅಂದರೆ ಯಾವಾಗಲೂ ಆ ಸಾಂಗ್ಗಳನ್ನ ಜಾಸ್ತಿ ಹಾಕ್ತಿರ್ತಾರೆ ರೇಡಿಯೋ, ಫೋನ್ ಆ ಥರ ಇದರಲ್ಲಿ ಹಾಕ್ತಿರ್ತಾರೆ ಅಂತ. ಮತ್ತು ಈಗ ತಿರುಕನ ಕನಸು ನಮಗೂ ಆ ಪದ್ಯನೇ ಇದೆ. ನೆಕ್ಸ್ಟ್, ಹೀಗೆ ತಿರುಕನೊಬ್ಬ ಕನಸಿನಲ್ಲಿ ರಾಜ್ಯವನ್ನು ಆಳುವ ರಾಜ್ಯ ವೈಭೋಗಗಳಲ್ಲಿ ಮೈಮರೆತುವಾಗ ಶತ್ರು ಸೈನ್ಯ ಮುತ್ತಿದಾಗ ವಾಸ್ತವತೆಗೆ ಮರಳುವ ಸನ್ನಿವೇಶವನ್ನು ಈ ಕವನದಲ್ಲಿ ಓದುಗರ ಮನಸ್ಸಿನಲ್ಲಿ ಸದಾ ನಿಲ್ಲುವಂತಾಗಿದೆ. ಹೀಗೆ ಇಲ್ಲೊಂದು ಸ್ಟೋರಿ ಅಲ್ಲ, ಇಲ್ಲೊಂದು ಪೊಯಮ್ ಇದೆ. ಆ ಪೊಯಮಲ್ಲಿ ಏನು ಹೇಳ್ತಾರೆ ಅಂದರೆ ಅದೇ ತಿರುಕ ಯಾವ ಥರ ರಾಜ್ಯ ಆಳ್ತಾನೆ, ಅವನಿಗೆ ಯಾವ ಥರ ಪಟ್ಟ ಕಟ್ತಾರೆ ಜನಗಳೆಲ್ಲ ಸೇರಿ, ಏನಾಗುತ್ತೆ ಏನು ಎತ್ತ ಅಂತ ಮುಂದೆ ನಾವು ನೋಡೋಕ್ಕೆ ಹೋಗ್ತೀವಿ. ಇದರಲ್ಲಿ ಈ ಪೊಯಮಲ್ಲಿ ಎಲ್ಲ ಗೊತ್ತಾಗುತ್ತೆ. ಈ ಕವನವನ್ನು ಭೋಗಪಟ್ಟದಲ್ಲಿ ಇದ್ದ ಸರಳ ಸುಂದರ ಭಾಷೆಯಲ್ಲಿ ತಿರುಕನ ಕನಸನ್ನು ವರ್ಣಿಸುವ ರೀತಿ, ಕನಸು ಬಿಚ್ಚಿಟ್ಟುಕೊಳ್ಳುವ ಪರಿ ಅಮೋಘವಾಗಿದೆ. ಉತ್ತಮ ಸಂದೇಶ ನೀಡುವ ಕಥನ ಕವನ ಇದಾಗಿದೆ.
ಫುಲ್ಲು ಇದರಲ್ಲಿ ಏನು ಅಂದರೆ ಕವನ ಭೋಗ ಪಟ್ಟಿಯಲ್ಲಿದ್ದು, ಕವನ ಅಂದರೆ ಒಂದು ಕವನ ಅಂದರೆ ಮಾಮೂಲಿ ನಾವು ಈಗೇನು ಆಡ್ತಾ ಇರ್ತವೋ ಅದೇ ಥರ ಕವನಗಳಿರ್ತವೆ. ಭೋಗ ಪಟ್ಟಿ ಅಂದರೆ ಅವನ್ನೆಲ್ಲ ಸಾಲಾಗಿ ಜೋಡಿಸಿರೋದು. ಅದರಲ್ಲಿ ಭೋಗ ಪಟ್ಟೀಲಿ ಕವನವನ್ನು ಇಟ್ಟಿರ್ತಾರೆ. ಸರಳ ಸುಂದರ ಭಾಷೆ, ಸುಂದರ ಭಾಷೆ ಅಂದರೆ ಹಳೆಗನ್ನಡನೇ ಇದೊಂದು ಸ್ವಲ್ಪ, ಹಂಗೂ ಅರ್ಥ ಆಗುತ್ತೆ. ವರ್ಣಿಸುವ ರೀತಿ ಕನಸು ಬಿಚ್ಚಿಟ್ಟುಕೊಳ್ಳುವ ಪರಿ ಅಮೋಘವಾಗಿ. ಇದು ತುಂಬ ಒಂಥರ ಆಕರ್ಷವಾಗೋ ಏನೋ ಒಂಥರ ಈ ಪೊಯಮ್ಮು ಸುಂದರವಾಗಿದೆ. ಉತ್ತಮ ಸಂದೇಶ ನೀಡೋಕಂತ ಕವನ ಇದೆ. ಉತ್ತಮ ಸಂದೇಶ ಅಂದರೆ ಯಾವ ಥರ ಕನಸು ಕಾಣಬೇಕು, ಯಾವ ಥರ ಕಾಣಬಾರ್ದು ಅಂತೆಲ್ಲ ಇದರಿಂದ ನಾವು ತಿಳ್ಕೊಬೋದು. ಬನ್ನಿ ಈಗ ಮಾಡೋಣ. ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನೆತ್ತೇನೆ. ಪುರದ ರಾಜ ಸತ್ತ ನಮಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತ ಪುರದೊಳು. ಇನ್ನೊಂದ್ಸಲ ಬೇಕಾ ನೀವು ಹೇಳ್ಕೊಳ್ಳಿ. ಇದು ಟೆಸ್ಟ್ಗೆಲ್ಲ ಎಕ್ಸಾಮ್ಗೆಲ್ಲ ಕೇಳ್ಬೋದು. ಸ್ಟೇಟ್ ಆದರೆ ಕೇಳ್ಬೋದು, CBSE ಆದರೆ ಇನ್ನು ಪೊಯಮ್ ಏನು ಕೇಳಲ್ಲ. ತಿರುಕನೋರ್ವ ನೂರ ಮುಂದೆ, ತಿರುಕ ಒಂದು ಊರಲ್ಲಿರ್ತಾನೆ. ಊರು ಮುಂದೆ ಮುರುಕು ಧರ್ಮ ಶಾಲೆ, ಒಂದು ಹಳೆ ಪಾಳು ಬಿದ್ದ ಶಾಲೆಯಲ್ಲಿ ಹೊರಿಕಂಡು ಕುತ್ಕೊಂಡು ಅವನೊಂದು ಕನಸು ಕಾಣ್ತಾನೆ. ಪುರ ಅಂದರೆ ಊರು, ಬರ್ಕೊಳ್ಳಿ. ಪುರ ಅಂದರೆ ಊರು, ಬರ್ಕೊಳ್ಳಿ. ಪುರ ಅಂದರೆ ಊರು. ಪುರದ ರಾಜ ಸತ್ತ ನಮಗೆ ವರಕುಮಾರರಿಲ್ಲದಿರಲು, ಪುರದ ರಾಜ ಸತ್ತ ನಮಗೆ ವರಕುಮಾರರಿಲ್ಲದಿರಲು, ಅವನಿಗೆ ಮಕ್ಕಳಿರಲ್ಲ. ವರಕುಮಾರ ಅಂದರೆ ಮಕ್ಕಳು. ವರಕುಮಾರರು ಅಂದರೆ ಮಕ್ಕಳು ಇಲ್ಲದಿರುವ ಕಾರಣ ಅವನು ಸತ್ತೋದ. ಇನ್ನು ಮುಂದೆ ರಾಜ್ಯ ನಡೆಸೋಕೆ ಒಬ್ಬ ರಾಜ ಬೇಕಲ್ಲ, ಅದಕ್ಕೆ ಅವರು ಕರಿಯ ಅಂದರೆ ಆನೆ. ಆನೆಯ ಕೈಗೆ ಕುಸುಮ ಮಾಲೆ ಇತ್ತ ಪುರದಳು. ಈಗ ಕರಿಯ ಕೈಗೆ ಅಂದರೆ ಆನೆ ಕೈಗೆ ಒಂದು ಹೂವಿನ ಹಾರ, ಕುಸುಮ. ಹೂವಿನ ಹಾರ, ಕುಸುಮ ಮಾಲೆ ಅಂದರೆ ಹೂವಿನ ಹಾರ. ಪುರದೊಳು ಇತ್ತು, ಪುರದೊಳು. ಊರೊಳಗಡೆ ಹೋಗ್ತಾರೆ ಜನಗಳಿಗೆ ಹಾರ ಹಾಕೋಕ್ಕೆ ಆನೆ ಹೋಗುತ್ತೆ. ನೆಕ್ಸ್ಟ್ ಏನು ನೋಡೋಣ. ನಡೆದು ಯಾರ ಕೊರಣಿನಲ್ಲಿ ತೊಡರಿಸುವುದು ಅವರ ಪಟ್ಟ, ಕೊಡೆಯನನ್ನು ಮಾಡ್ಪೆವೆಂದು ಬಿಟ್ಟರಲ್ಲಿಯೇ. ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸಲ್ಕೆ ಕಂಡು ತಿರಕ, ಪೊಡವಿಯಾಣ್ಮ ನಾದೆನೆಂದು ಹಿಗ್ಗುತ್ತಿದ್ದನು. ನಡೆದು ಯಾರ ಕೊರಳಿನಲ್ಲಿ ಅಂದರೆ ನಡ್ಕೊಂಡು ಅದು ಯಾರ ಕೊರಳಿನಲ್ಲಿ ಅದನ್ನು ಹಾಕುತ್ತೋ, ಕುತ್ತಿಗೆಗೆ ಹಾಕುತ್ತೋ, ತೊಡರಿಸುವುದು ಅವರ ಪಟ್ಟ, ಅವ್ರಿಗೆ ಪಟ್ಟ ಕಟ್ತೀವಿ. ರಾಜ್ಯಾಭಿಷೇಕವನ್ನು ಮಾಡ್ತೀವಿ, ಪಟ್ಟಾಭಿಷೇಕ ಮಾಡ್ತೀವಿ ರಾಜನಾಗಿ. ಕೊಡೆಯರನ್ನು ಮಾಡ್ಪೆವೆಂದು ಬಿಟ್ಟರಲ್ಲಿಗೆ. ಕೊಡೆಯ ಅಂದರೆ ಇಲ್ಲೊಂದು ವರ್ಡ್ ಸಿಕ್ತು ನೋಡಿ, ಕೊಡೆಯ ಅಂದರೆ ಒಡೆಯ. ಇದೊಂಚೂರು ಲೆಟರ್ಸ್ ನೀಟಾಗಿ ಬರ್ತಿಲ್ಲ, ಯಾಕೆಂದರೆ ಅದು ಪೆನ್ ಇತ್ತು, ಏನೋ ಆಗಿದೆ, ಸಾರಿ. ಒಡೆಯರನ್ನು ಮಾಡ್ಪೆವೆಂದು ಬಿಟ್ಟರಲ್ಲಿಯೇ. ಕೊಡೆಯ ಅಂದರೆ ಒಡೆಯ ಅಂತಲೇ ಹಾಕೊಂತೀನಿ. ಮಾಡ್ಪೆವೆಂದು ಬಿಟ್ಟರಲ್ಲಿ, ಅಲ್ಲಿ ಬಿಟ್ಟರು ಆನೆನ, ಅಲ್ಲಿ ಸುತ್ತಮುತ್ತಲು ಒಂದು ಪ್ರದೇಶದಲ್ಲಿ ಬಿಟ್ಟರು, ಜನ ಇರೋ ಇದರಲ್ಲಿ. ಒಡನೆ ತನ್ನ ಕೊರಳಿನಲ್ಲಿ, ಒಡನೆ ಅಂದರೆ ಇಲ್ಲಿ ಯಾರು ಹೇಳ್ರಿ, ಒಡನೆ ಅಂದರೆ ನಾನು, ತನ್ನ ಅಂದರೆ ಇಲ್ಲಿ ಯಾರು, ತಿರುಕ ಇದು. ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸಲ್ಕೆ ಕಂಡು ತಿರಕ, ಒಂದೇ ಸಲ ಅದು ಆನೆ ಬಂತು ಅವ್ನ ಕೊಳ್ಳಲ್ಲಿ ಹಾಕ್ತು. ತೊಡರಿಸಲ್ಕೆ ಹಾಕಿದ ಕಂಡು ತಿರುಕ. ಪೊಡವಿಯಾಣ್ಮ ಅಂದರೆ ಪಟ್ಟಣಕ್ಕೆ ರಾಜ, ನಾದೆನೆಂದು ಹಿಗ್ಗುತ್ತಿದ್ದನು.
ಒಂದು ಪಟ್ಟಣನೋ ಅಥವಾ ಊರೋ ಅದಕ್ಕೆ ನಾನು ರಾಜ್ಯಕ್ಕೆ ರಾಜ ಆದೆ ಅಂತ ಹಿಗ್ಗುತ್ತಿದ್ದ. ಹಿಗ್ಗು ಸಂತೋಷ, ಹಿಗ್ಗುಗೆ ವಿರುದ್ಧಾರ್ಥಕ ಪದ ಕುಗ್ಗು. ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರವರಿಗೆ ಕನ್ಯೆಯರನ್ನು, ನೆಟ್ಟನವನು ರಾಜ್ಯವಾಳ್ದು ಕನಸಿನಲ್ಲಿಯೇ. ಬಟ್ಟನಿಗಳ ಕೂಡಿನಲ್ಲ ನಿಷ್ಠ ಸುಖದಳಿರಲವಂಗೆ, ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದುವಾಗಲೇ. ಪಟ್ಟವನ್ನು ಕಟ್ಟಿ ನೃಪರು, ನೃಪರು ಅಂದರೆ ಜನ ಅಥವಾ ರಾಜರುಗಳು, ಬೇರೆ ಅಕ್ಕಪಕ್ಕ ಇದರ ರಾಜರುಗಳು. ಪಟ್ಟವನ್ನು ಕಟ್ಟಿ ನೃಪರು ಅವರೆಲ್ಲ ರಾಜರುಗಳು, ಬೇರೆ ಪಕ್ಕದ ರಾಜ್ಯದವರು, ಆಮೇಲೆ ಜನರುಗಳು ಅವರೆಲ್ಲ ಪಟ್ಟ ಕಟ್ತಾರೆ. ಅವನಿಗೆ ತಿರುಕನಿಗೆ ಪಟ್ಟ ಕಟ್ತಾರೆ. ಕೊಟ್ಟರವಗೆ ಕನ್ಯೆಯರನ್ನು, ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರವರಿಗೆ ಕನ್ಯೆಯರನ್ನು. ನೃಪರು ಅಂದರೆ ಅದೇ ಹೇಳಿದ್ನಲ್ಲ, ಅಕ್ಕಪಕ್ಕದ ರಾಜ್ಯದ ರಾಜರುಗಳೇ ಅವನಿಗೆ ಹೆಣ್ಣು ಕೊಡ್ತಾರೆ. ಹೆಣ್ಣು ಅಂದರೆ ಅವ್ರ ಮಗಳನ್ನಿರ್ಬೋದು, ಆ ಥರ ಮಗಳನೋ ತಂಗಿನೋ ಅವ್ರನ್ನ ಕೊಟ್ಟು ಅವನಿಗೆ ಮದುವೆ ಮಾಡ್ತಾರೆ. ತಿರುಕ ಅಂದರೆ ರಾಜ ಅಂದಾಗ ತಿರುಕ ಅಂತೀನಿ ಅಂತ ಅನ್ಕೊಳ್ಳಿ. ಕನ್ಯೆಯರನ್ನು ಕೊಟ್ಟು ರಾಜಂಗೆ ಕೊಟ್ಟು ಮದುವೆ ಮಾಡ್ತಾರೆ. ನೆಟ್ಟನವನು ರಾಜ್ಯವಾಳ್ದು ಕನಸಿನಲ್ಲಿಯೇ. ಅವನು ಕನಸಿನಲ್ಲೇ ಕುತ್ಕೊಂಡು ಕನಸಲ್ಲೇ ರಾಜ್ಯ ಆಳ್ತಾನೆ, ಅವನ ಕನಸಲ್ಲಿ. ಬಟ್ಟನಿಗಳ ಕೂಡಿನಲ್ಲ ನಿಷ್ಠ ಸುಖದೊಳು ಇರಲವಂಗೆ. ಬಟ್ಟನಿಗಳು ಅಂದರೆ ಹೊಗಳು ಭಟ್ರು ಅಂದರೆ ಅವ್ರ ಬಗ್ಗೆ ಯಾವಾಗಲೂ ಅತಿಯಾಗಿ, ಅಂದರೆ ಈಗ ಹೊಗಳೋದು ಅಲ್ಲ, ಅತಿಯಾಗಿ ಹೊಗಳೋದು, ಹಂಗೆ ಹಿಂಗೆ ಒಳ್ಳೇನು ನಮ್ಮ ರಾಜ ಹಂಗೆ ಹಿಂಗೆ ಅಂತ. ಅವನು ಬಟ್ಟನಿಗಳ ಕೂಡಿನಲ್ಲ. ಭಟ್ಟರುಗಳು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಹೊಗಳಿ ಮೇಲೆ ಕುಂಡಿಸ್ಬಿಡ್ತಾರೆ. ನಿಷ್ಠ ಸುಖದೊಳು ಇರಲವಂಗೆ. ನಿಷ್ಠ ಸುಖದೊಳು ಇರಲವಂಗೆ ಅಂದರೆ ಅವನಿಗೆ ಯಾವ ಸುಖ ದುಃಖ ಏನೂ ಗೊತ್ತಾಗ್ತಿರ್ಲಿಲ್ಲ. ಫುಲ್ಲು ಅವನು ಏನು ಅಂದರೆ ಎಲ್ಲ ನನಗೈತೆ ಅನ್ನೋ ಅಹಂಕಾರ ಬಂದ್ಬಿಡ್ತು ಅವನಿಗೆ. ಎಲ್ಲ ಬಂದು ಕೂಡಿ ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದುವಾಗಲೇ. ಹುಟ್ಟಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಆದರೂ ರಾಣಿಯರ ಜೊತೆನೇ ಯಾವಾಗಲೂ ಅವನು ಇದು ಮಾಡ್ತಿದ್ದ. ಹೆಣ್ಣು ಗಂಡು ಮಕ್ಕಳೆಲ್ಲ ಆದವು ಅವನಿಗೆ. ಒಲಗದಲ್ಲಿರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು, ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತಾ ಲೋಲನಾಗಿ ನುಡಿದ ನಿನಿತು, ಕೇಳು ಮಂತ್ರಿ ಸುತರರೊಳಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೆಲೆ. ಅಂದರೆ ಈಗಿಲ್ಲೇನು ಅಂದರೆ ಒಲಗದಲ್ಲಿರುತ್ತ ತೊಡೆಯ ಮೇಲೆ, ಅವನ ಸಿಂಹಾಸನದ ಮೇಲೆ ಕುತ್ಕೊಂಡು ಅವನ ತೊಡೆ ಮೇಲೆ ಮಕ್ಕಳಾಗಿ ಆಡ್ತವೆ. ಮಕ್ಳುಗಳೆಲ್ಲ ಅವನ ತೊಡೆ ಮೇಲೆ ಕುತ್ಕೊಂಡವೆ. ಯುವರಾಜರುಗಳು ಆಗ್ತವ್ರೆ. ಅವ್ರಿಗೆ ಯುವರಾಜ ಅಂತ ಪಟ್ಟ ಕಟ್ಟೋನೆ. ಲೀಲೆಯಿಂದ ಚಾತುರಂಗ ಬಲವನ್ನು ಹುಡುತ್ತ. ಲೀಲೆಯಿಂದ ಅಂದರೆ ಈಗ ಲೀಲೆ ಅವರು ಆಟಗಳನ್ನೆಲ್ಲ ನೋಡ್ಕೊಂಡು ಚಾತುರಂಗ ಬಲವ ನೋಡುತ್ತೆ. ಚಾತುರಂಗ ಅಂದರೆ ಚತುರಂಗ, 4 ಚತುರಂಗಗಳು ಇರ್ತಾವಲ್ಲ, ಅದನ್ನು ನೋಡ್ಕೊಂಡು ಅವನು ಲೋಲನಾಗಿ ನುಡಿದನೆಂತ. ನನ್ನಷ್ಟು ಯಾರೂ ಇಲ್ಲ, ನಾನೇ ಹೆಚ್ಚು, ಪಕ್ಕದ ರಾಜ್ಯದವ್ರಿಗೆ ನನ್ನ ಸೈನ್ಯ ಇಲ್ಲ, ಅಷ್ಟು ಚಾತುರಂಗ ಬಲ ಅಂದರೆ ಅವನ ಒಂದು ಸೈನ್ಯದ ಬಲ ನೋಡ್ತಾ ಲೋಲನಾಗಿ ನುಡಿದ ನಿನಿತು. ಲೋಲ ಅಂದರೆ ಎಲ್ಲೋ ಮಿಸ್ಸಾಗಿ ಹೇಳ್ಬೇಕಾದ್ರೆ, ಲೋಲ ಅಂದರೆ ಒಂದು ಇದ್ದಿಟ್ಟೆ ಮಿಸ್ಸಾಗಿ ಹೇಳಿರ್ತಾರೆ ಅಂತ. ನುಡಿದ ನಿಂತು ಕೇಳು ಮಂತ್ರಿ ಸುತರುಗಳಿಗೆ ಅಂದರೆ ಮಕ್ಕಳು, ಸುತರು ಮಕ್ಕಳು, ಸುತರೆ ಮಗಳು, ಮಗನು ಮಗಳು, ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೆಲೆ. ಬಾಲೆ ಅಂದರೆ ಹುಡುಗಿಯರನ್ನ ನೋಡಿ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ ಯಾರಿಗೆ ಹೇಳ್ತಾನೆ ಅಂದರೆ ಇವ್ರಿಗೆ ರಾಜ ಮಂತ್ರಿಗೆ ಹೇಳ್ತಾನೆ. ಮಂತ್ರಿ ಈಗ ಅದನ್ನು ತಿಳ್ಕೊಂಡು ಹೋಗಿ ಬೇರೆ ರಾಜ್ಯದ ರಾಜರನ್ನೆಲ್ಲ ಕೇಳ್ಕೊಂಡು ಅವ್ರ ಮಕ್ಕಳನ್ನ ಯಾರು ಕೊಡ್ತಾರೆ ಅಂತ ಕೇಳ್ಕೊಂಬರ್ಬೇಕೀಗ. ನೋಡಿ ಬನ್ನಿರೆನಲು ಜೀಯ, ನೋಡಿ ಬಂದೆವೆನಲು ಬೇಗ, ಮಾಡು ಮದುವೆ ಮಂಟಪದೊಳು ಸಕಲ ಕಾರ್ಯವ. ಗಾಢವಾಗಿ ಸಂಭ್ರಮಗಳು ಮಾಡುತ್ತಿದ್ದ ಮದುವೆಗಳನ್ನು ಕೂಡಿದ ರಾಯರೆಲ್ಲ ಮೆಚ್ಚುವಂದದಿ. ಈಗ ನೋಡಿ ಬಂದರು ಮಕ್ಕಳನ್ನ ಹೆಣ್ಮಕ್ಳನ್ನೆಲ್ಲ ನೋಡಿ ಬಂದರು. ಹೆಣ್ಗಳ್ನ ಯುವರಾಜರಿಗೆ ಹೆಣ್ಗಳು ನೋಡ್ಕೊಂಬಂದರು. ನೋಡಿ ಬಂದೆವೆನಲು ಬೇಗ ಮಾಡು, ನೋಡಿ ಬಂದು ತಡ ಆಗಬಾರ್ದು, ಬೇಗ ಮಾಡು ಅಂತ ಮಂತ್ರಿ ರಾಜನ್ಗೆ ಹೇಳ್ತಾನೆ. ಬೇಗ ಮಾಡು ಬೇಗ ಮಾಡು ಮದುವೆ ಮಂಟಪದವಳು ಸಕಲ ಕಾರ್ಯವ. ಮದುವೆ ಮಂಟಪ ಸಕಲ ಎಲ್ಲ ಏನೇನು ಬೇಕೋ ಆ ಕಾರ್ಯ ಎಲ್ಲ ಮಾಡಿಸ್ತಾನೆ. ಗಾಢವಾಗಿ ಸಂಭ್ರಮಗಳು ಅಂದರೆ ಫುಲ್ಲು ಎಲ್ಲ ಆಳಕ್ಕೆ ಹೋಗಿ ಸಂಭ್ರಮ, ಗಾಢವಾಗಿ ಆಳವಾದ ಸಂಭ್ರಮ, ಅಷ್ಟು ಸಂಭ್ರಮದಲ್ಲಿ ಕೂಡಿರುತ್ತೆ. ಮಾಡುತ್ತಿದ್ದ ಮದುವೆಗಳು ಒಬ್ಬರಲ್ಲ, ರಾಜಂಗೆ ಮಕ್ಕಳು ಒಬ್ಬರಲ್ಲ ಯುವರಾಜರು, ಎಷ್ಟು ಸುಮಾರು ಒಂದು 5-6 ಯುವರಾಜರುಗಳಿಗೆ ಕೂಡಿದ ರಾಯರೆಲ್ಲ ಮೆಚ್ಚುವಂದದಿ.
ರಾಯರೆಲ್ಲ ಅಂದರೆ ರಾಜರು, ರಾಯರು, ರಾಜರು. ರಾಯರೆಲ್ಲ ಮೆಚ್ಚು ಹೊಂದಿದೆ. ಕೂಡಿದ ಕೆಳ ರಾಜರೆಲ್ಲ ಮೆಚ್ಚು ಕೂಡಿದ ಕೆಳ ರಾಯರೆಲ್ಲ ಮೆಚ್ಚು ಹೊಂದದಿ ಅಂದರೆ ಅಲ್ಲಿರೋ ರಾಜರುಗಳು, ರಾಯರು ಅಂದರೆ ರಾಜರುಗಳೆಲ್ಲ ಮೆಚ್ಚಬೇಕು, ಅಷ್ಟು ಜೋರಾಗಿ ಸಂಭ್ರಮವಾಗಿ ಮಾಡಿರ್ತಾನೆ ತಿರುಕ. ಧನದ ಮದವು, ರಾಜ್ಯ ಮದವು, ತನುಜ ಮದವು, ಯುವತಿ ಮದವು, ಜನಿತಮಾಗಿ ಕನಸಿನಲ್ಲಿ ಹಿಗ್ಗುತ್ತಿದ್ದನು. ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗಿ ಕನಸ ಕಾಣುತ್ತಿದ್ದ ಹೆದರಿ ಕಣ್ಣು ತೆರೆದನು. ಅಂದರೆ ಧನ, ದುಡ್ಡು, ಧನ ಅಂದರೆ ದುಡ್ಡು, ಮದವು, ಧನ ಮದವು ಅಂದರೆ ಕೊಬ್ಬು, ಅಂದರೆ ಅಹಂಕಾರ, ಒಂಥರ ಅಹಂಕಾರ ಬರುತ್ತೆ. ಧನದ, ದುಡ್ಡಿನ ಮೇಲಿನ ಅಹಂಕಾರ, ರಾಜ್ಯ ಐತೆ ಅನ್ನೋ ಅಹಂಕಾರ. ತನುಜ ಅಂದರೆ ಮಕ್ಕಳು, ತನುಜ ಅಂದರೆ ಮಗ, ತನುಜೆ ಅಂದರೆ ಮಗಳು, ನನಗೆ ಮಕ್ಕಳವ್ರೆ ಅಂತ ಹೇಳ್ಬಿಟ್ಟು ಮದ ಬಂದ್ಬಿಡ್ತಾನೆ. ಯುವತಿ ಮದವು ಅಂದರೆ ಯುವತಿ ಅಂದರೆ ರಾಣಿಯರ ಮೇಲೆ ಮದವು. ರಾಣಿಯರು, ತುಂಬ ಜನ ರಾಣಿಯರು, ಹೇಳ್ಕಣಕ್ಕೆ ಆಗಲ್ಲ, ಅಷ್ಟು ಜನ ರಾಣಿಯರು ಇರ್ತಾರೆ ಅವನಿಗೆ. ಅವ್ರ ಮೇಲೆಲ್ಲ ಅವನಿಗೆ ಅಹಂಕಾರ ಬರುತ್ತೆ. ಜನಿತಮಾಗಿ ಕನಸಿನಲ್ಲಿ ಹಿಗ್ಗುತ್ತಿರ್ದನು ಅಂದರೆ ಒಂಥರ ಸಂತೋಷದಿಂದ ಸಂತೋಷ ಅಲ್ಲ, ಅದೊಂಥರ ಏನೋ ಅಂದರೆ ದುರಹಂಕಾರದಿಂದ, ಅಹಂಕಾರದಿಂದ ಅವನು ನನಗೆ ಎಲ್ಲ, ನಂದೇ ಎಲ್ಲ ಅಂತ ಹೇಳ್ಕೊಂತಿರ್ತಾನೆ. ಅನಿತರೊಳಗೆ ನೃಪರ ದಂಡು, ನೃಪರ ಅಂದರೆ ಬೇರೆ ರಾಜ್ಯದ ರಾಜರು, ಅವಾಗಲೇ ಹೇಳಿದ್ದು. ನೃಪ ಅಂದರೆ ರಾಜ. ಅನಿತರೊಳಗೆ ನೃಪರ ದಂಡು ಅಂದರೆ ಸೇನೆ, 4 ಸೇನೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗನ ಹೇಳ್ತೀವಿ. ಮನೆಯ ಮುತ್ತಿದಂತೆಯಾಗಿ ಕನಸು ಕಾಣುತ್ತಿದ್ದ ಹೆದರಿ ಕಣ್ಣು ತೆರೆದನು. ಮನೆ ಮುತ್ತಿದಂತಾಗಿ ಅವನಿಗೆ ಆ ಅರಮನೆ ಇತ್ತಲ್ಲ, ಆ ಅರಮನೆನ ಮುತ್ತಿದಂತಾಗಿ, ನೃಪರ ದಂಡು ಮುತ್ತಿದಂತಾಗಿ ಅವನ ಪಕ್ಕದಲ್ಲೆಲ್ಲ ಬಂದು ಅವನ ಸೈನಿಕರನ್ನೆಲ್ಲ ಅರೆಸ್ಟ್ ಅಂದರೆ ಅವನ್ನೆಲ್ಲ ಹಿಡ್ಕೊಬೇಕಾದ್ರೆ ಅವನು ಕನಸು ಕಾಣ್ತಿದ್ನಲ್ಲ, ಎದ್ರಿ ಕಣ್ಣು ತೆರೆದುಬಿಟ್ಟ. ಕನಸ ಕಾಣುತ್ತಿದ್ದ ಎದರಿ ಕಣ್ಣು ತೆರೆದನು. ಇಷ್ಟೇ ಈ ಚಾಪ್ಟ್ರಲ್ಲಿ, ಇನ್ನೇನು ಈ ಪೊಯಮಲ್ಲಿ ಇನ್ನೇನು ಇಲ್ಲ. ನೆಕ್ಸ್ಟು ಮರು ಓದು, ಅದು ನೀವೇ ಓದ್ಕೊಳ್ರಿ ಅಷ್ಟೇ, ಇನ್ನೇನು ಇಲ್ಲ. Thank you for watching this video. Please subscribe and like.